ಎಡಗೈಯಲ್ಲಿ ಮಾಡುವ ದಾನ ಬಲಗೈಗೆ ಗೊತ್ತಾಗಬಾರದು ಎಂಬ ಮಾತಿದೆ. ಅದೇ ರೀತಿ ಇಲ್ಲೊಬ್ಬರು ಸಾವಿರಾರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಆಸರೆಯಾಗುವ ಮೂಲಕ ಸಾರ್ಥಕತೆ ಮೆರೆದಿದ್ದಾರೆ. ಅಲ್ಲದೆ ಅನೇಕರಿಗೆ ಮಾದರಿಯಾಗಿದ್ದಾರೆ. ಹಾಗಿದ್ರೆ ಯಾರವರು? ಅವರು ಮಾಡುತ್ತಿರುವ ಕೆಲಸವಾದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಆಸರೆಯಾದ ರಾಜಮನೆ ಫೌಂಡೇಶನ್ 50,000 ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ವಿತರಿಸಿದ ಫೌಂಡೇಶನ್. 15 ವರ್ಷಗಳಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ನೀಡುವ ಮೂಲಕ ಮಾದರಿಯಾದ ಸನ್ನಿ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕಗಳನ್ನು ನೀಡುತ್ತಿರುವ ರಾಜಮನೆ ಫೌಂಡೇಶನ್. ಪುಸ್ತಕ ಪೆನ್ನು ಸ್ವೀಕರಿಸುತ್ತಿರುವ ವಿದ್ಯಾರ್ಥಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗೋಪನಾಳು ಗ್ರಾಮದ ಸರ್ಕಾರಿ ವಾಲ್ಮೀಕಿ ವಸತಿ ಶಾಲೆಯಲ್ಲಿ. ಹೌದು, ಬೆಂಗಳೂರಿನ ರಾಜಮನೆ ಫೌಂಡೇಶನ್ ಸ್ಥಾಪಕ ತಣಿಗೆರೆಯ ಸನ್ನಿ ಆರ್ ಅವರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕಗಳನ್ನು ನೀಡುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ಆಸರಿಯಾಗಿದ್ದಾರೆ. ಪ್ರತಿ ವರ್ಷವೂ ಚನ್ನಗಿರಿ ತಾಲೂಕಿನ 50ರಿಂದ 60 ಸರ್ಕಾರಿ ಶಾಲೆಯ ಸಾವಿರಾರು ಮಕ್ಕಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡುವ ಕೆಲಸವನ್ನ ಸನ್ನಿ ಮಾಡುತ್ತಿದ್ದಾರೆ. 2015ರಲ್ಲಿ 5,000 ಮಕ್ಕಳಿಗೆ ಪುಸ್ತಕ ನೀಡಲು ಆರಂಭಿಸಿದ ಸನ್ನಿ ಕೋವಿಡ್ ಸಂದರ್ಭದಲ್ಲಿ 2 ವರ್ಷ ಶಾಲೆಗಳು ಇರದೇ ಇರುವ ಕಾರಣ ಪುಸ್ತಕವನ್ನ ನೀಡಿರಲಿಲ್ಲ. ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು 50,000ಕ್ಕೂ ಹೆಚ್ಚು ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಶಾಲಾ ಸಾಮಗ್ರಿಗಳನ್ನು ನೀಡುವ ಮೂಲಕ ಮಾದರಿಯಾಗಿದ್ದಾರೆ. ಆ್ಯಕ್ಚುಲಿ ನಂದು ಚನ್ನಗಿರಿ ತಾಲೂಕು ತಣಿಗೆರೆ ಗ್ರಾಮದಿಂದ ನಾನು ಒಂದು ಬಡತನ ಕುಟುಂಬದಲ್ಲಿ ಹುಟ್ಟಿರೋದು. ನಾನು ಓದಿದ್ದು ಹೈಸ್ಕೂಲೆಲ್ಲ ಕೊಡಗನೂರು ಹಾಸ್ಟೆಲ್ಲು, ಪ್ರೈಮರಿ ಸ್ಕೂಲ್ ತಣಿಗೆರೆ, PUC ಎಲ್ಲ ಮಾಡಿ ಸಂತೆಬೆನ್ನೂರು SSJVP ಕಾಲೇಜು. ಈ ಟೈಮಲ್ಲಿ ಆದರೆ ನಾನು 86 ನನ್ನ ಬಾರ್ನ್ ಡೇಟು. ಈ ಟೈಮಲ್ಲಿ ನಾವು ನೋಡ್ತಿರೋ ಪ್ರಕಾರ ಅವತ್ತು ನಾವು SC ST ಒಂದು ಜನಾಂಗ ಅಂತ ಒಂದು ರಿಸರ್ವೇಷನ್ನು ಈ ಥರ ಎಲ್ಲ ಇತ್ತು. ಸ್ಕಾಲರ್ಶಿಪ್ 5 ರೂಪಾಯಿ 10 ರೂಪಾಯಿ ಬರೋದು. ನಮಗೆ ಆವಾಗ 1 ರೂಪಾಯಿ ಯಾವುದಾದ್ರೂ ಫ್ರೀಯಾಗಿ ಸಿಗುತ್ತೆ ಅಂದರೆ, ಒಂದು ಪೆನ್ಸಿಲ್ ಒಂದು ಚಾಕ್ಲೇಟ್ ಸಿಗುತ್ತೆ ಅಂದರೆ ತುಂಬ ಖುಷಿ ಆಗ್ತಿತ್ತು. ಈ ಚಿಕ್ಕ ಮಕ್ಕಳಲ್ಲಾಗುವಂಥ ಖುಷಿನ ನಾವು ಬೇರೆ ದೊಡ್ಡವ್ರಿಗೆ ಏನು ಕೊಟ್ಟರೂ ತೃಪ್ತಿ ಆಗೋಲ್ಲ. ಚಿಕ್ಕ ಮಕ್ಕಳಲ್ಲಿ ಏನು ನಾವು ತುಂಬ್ತೀವೋ ಅದು ಅವರು ದೊಡ್ಡರಾದ್ಮೇಲೆ ಅದನ್ನ ಕೊಡಬೇಕು ಅನ್ನೋ ಉದ್ದೇಶ ಅಥವಾ ಆ ಥರನೇ ನಾವು ಬೆಳಿಬೇಕು ಅನ್ನೋ ಇನ್ಸ್ಪಿರೇಷನ್ ಅವರಲ್ಲಿ ಬೆಳೀತೈತೆ. ಆ ಉದ್ದೇಶಕ್ಕೆ ಮತ್ತು ಜೊತೆಗೆ ಗೌರ್ಮೆಂಟ್ ಸ್ಕೂಲು ಇವತ್ತಿನ ಕಾಲದಲ್ಲಿ ಏನಾಗಿದೆ, ಎಲ್ಲರೂ ಪ್ರೈವೇಟ್ ಸ್ಕೂಲು. ಒಂದು ಚಿಕ್ಕ ಹಳ್ಳಿ ಅಂದರೆ ಒಂದು ಪ್ರೈವೇಟ್ ಸ್ಕೂಲ್ ಇರ್ತದೆ, ಗೌರ್ಮೆಂಟ್ ಸ್ಕೂಲ್ ಸ್ಟ್ರೆಂತ್ ಕಡಿಮೆ ಆಗ್ತದೆ. ಹಾಗಾಗಿ ನಾನೇನು ಮಾಡಿದೆ, ಸುಮಾರು ಒಂದು 10 ವರ್ಷದ ಕೆಳಗಡೆಯಿಂದ ನಾನು ಸುಮ್ಮನೆ ಒಂದು ಫೌಂಡೇಶನ್ ಇಡಬೇಕು, ಒಂದು ಟ್ರಸ್ಟ್ ಇಡಬೇಕು ಅನ್ನೋ ಹೆಸರಲ್ಲಿ ಇಡಿಲ್ಲ. ಇದಕ್ಕೇನಾದರೂ ಒಂದು ಹೆಸರು ಇರಬೇಕು, ಇಲ್ಲಾಂದರೆ ಸುಮ್ಮನೆ ಯಾರೋ ಕೊಡ್ತಾರೆ ಅಂತ ಒಂದು ನ್ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ರಾಜಮನೆ ಫೌಂಡೇಶನ್ ಅಂತೇಳಿ ನಾವು ಸ್ಟಾರ್ಟಿಂಗ್ ಒಂದು 5,000 ಜನಕ್ಕೆ ಹುಡುಗರಿಗೆ ನೋಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ 2015ನಲ್ಲಿ. ಬರೀ ಗೌರ್ಮೆಂಟ್ ಸ್ಕೂಲ್, ನಾನು ಓದಿರೋ ಸ್ಕೂಲು, ನಮ್ಮ ಸುತ್ತಮುತ್ತ ಸ್ಕೂಲು ಮೊದಲು ಸ್ಟಾರ್ಟ್ ಮಾಡಿದ್ದೆ ನಾನು. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾನು ನನ್ನದು ಎನ್ನುವುದನ್ನ ಬಿಟ್ಟು ಸಮಾಜದಲ್ಲಿ 4 ಜನರಿಗೆ ಉಪಯೋಗವಾಗುವ ರೀತಿ ಬದುಕಬೇಕು ಎಂಬ ನಿಟ್ಟಿನಲ್ಲಿ ಸನ್ನಿ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ನೀಡುವ ಕೆಲಸ ಮಾಡುತ್ತಿದ್ದಾರೆ. ತಮ್ಮ ದುಡಿಮೆಯ ಒಂದು ಭಾಗವನ್ನ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ನೀಡಲು ಬಳಸುತ್ತಿರುವ ಸನ್ನಿ ಇದನ್ನ ನೋಡಿ ಕೆಲವರು ಈ ರೀತಿ ದಾನ ಮಾಡಲು ಮುಂದಾಗಬೇಕು. ಅಷ್ಟೇ ಅಲ್ಲದೆ ಮುಂದಿನ ಜೀವನದಲ್ಲಿ ಮಕ್ಕಳು ಕೂಡ ಸಮಾಜಮುಖಿ ಕೆಲಸಗಳನ್ನ ಮಾಡುವ ಭಾವನೆ ಹೊಂದಬೇಕು ಎನ್ನುವುದು ಸನ್ನಿ ಅವರ ಆಸೆಯಾಗಿದೆ. ಇದಾದಮೇಲೆ ಬರ್ತಾ ಅಕ್ಕಪಕ್ಕ ಶಾಲೆ ಮಕ್ಕಳಲ್ಲಿ ಇರುವಂಥ ಖುಷಿ ಮತ್ತು ನಮಗೆ ಅದೇನೋ ತುಂಬ ನಮಗೂ ಇಷ್ಟ ಆಯಿತು. ಮಕ್ಕಳಲ್ಲಿ ಈಗ ಬರ್ತಾ ಇರೋ ಬದಲಾವಣೆಗಳು, ನೋಟ್ಬುಕ್ ಕೊಡೋಕತ್ತಿ ಮೇಲೆ ಅವರಲ್ಲಿ ಏನೋ ಒಂದು ಇನ್ಸ್ಪಿರೇಷನ್ನು, ನೀವು ಕೊಡಬೇಕು ಅನ್ನೋ ಒಂದು ನನ್ನ ಉದ್ದೇಶ ಇದೆ ಅಂತೇಳಿ ಅವ್ರಿಗೆ ಮಕ್ಕಳುಗಳಿಗೆ ಹೇಳಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಅಪ್ರಾಕ್ಸಿಮೇಟ್ಲಿ ಸುಮಾರು 50,000 ನೋಟ್ಬುಕ್, ಹೋದ ವರ್ಷ ಈ ವರ್ಷ ಕೊಟ್ಟರೆ ನಾನು 50,000 ನೋಟ್ಬುಕ್ಕು ಸುಮಾರು ಒಂದು 50-60 ಸ್ಕೂಲ್ಗಳಿಗೆ ಲಿಸ್ಟೆಲ್ಲ ನಾನು ಇದರಲ್ಲಿ ಕೊಟ್ಟಿದ್ದೀನಲ್ಲ, ಅದರಲ್ಲಿರುತ್ತೆ. ಉದ್ದೇಶ ಇಷ್ಟೇ, ಏನಂದರೆ ನಮ್ಮಲ್ಲಿ ಬಡತನದಲ್ಲಿರೋ ಹುಡುಗ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿರೋ 90% ಬಡವರು ಇರ್ತಾರೆ, 99% ಬಡತನ ಮಕ್ಕಳೇ ಬಂದಿರ್ತಾರೆ. ಅವರಿಗೆ ನಮ್ಮ ಕೈಲಾದಷ್ಟು, ಯಾಕಂದರೆ ಗೌರ್ಮೆಂಟ್ ಎಲ್ಲ ಕೊಡ್ತಾಯಿದೆ, ಯೂನಿಫಾರ್ಮ್ ಕೊಡ್ತಾಯಿದೆ, ಸ್ಲಿಪ್ಪರ್ ಕೊಡ್ತಾಯಿದೆ, ಪ್ರತಿಯೊಂದು ಕೊಡ್ತಾಯಿದೆ, ಹಾಲು ಕೊಡ್ತಾಯಿದೆ, ಎಲ್ಲ ಕೊಡ್ತಾಯಿದೆ. ನೋಟ್ಬುಕ್ ಕೊಡ್ತಾಯಿಲ್ಲ. ಆ ನೋಟ್ಬುಕ್ ನಾನು ಕೊಡ್ತಾಯಿದ್ದೀನಿ ಅಷ್ಟೇ. ಉದ್ದೇಶ ನನ್ನ ಕೈಲಾದಷ್ಟು ಸಪೋರ್ಟ್ ಮಾಡೋದು. ನಾನು ಕೊಡ್ತಾ ಇರೋದು ಕೆಲವು 4-5 ಈ ಥರ ಎಲ್ಲ ಕೊಡ್ತಾಯಿದ್ದೀವಿ. ನಿನ್ನೆ BO ಬಂದಿದ್ದರು, ಅವ್ರು ಏನು ಮಾಡಿದ್ರು, ಇನ್ನು ಚನ್ನಗಿರಿ ತಾಲೂಕನ್ನೇ ವಿಸ್ತರಣೆ ಮಾಡಿ ಫುಲ್ ಅಂತ ಹೇಳಿದ್ರು. ಯಾಕಂದರೆ ನಾನು ನನ್ನ ಸ್ವಂತ ದುಡಿಮೆಯಲ್ಲಿ ಮಾಡ್ತಾ ಇರೋದು. ಗೌರ್ಮೆಂಟಿಂದ ಆಗಲಿ ಮತ್ತು ಇನ್ನೊಬ್ಬ ವ್ಯಕ್ತಿಯಿಂದ ಆಗಲಿ ನಾನು ಇವತ್ತಿನವರೆಗೂ ಒಬ್ಬರ ಹತ್ರ 1 ರೂಪಾಯಿ ಕಲೆಕ್ಟ್ ಮಾಡಿಲ್ಲ. ನಾನು ದುಡಿಮೆ ನಂಬ್ಕೊಂಡು ನಾನು ಕಮಿಟ್ ಆಗಿರೋದು. ನಾನು ಯಾಕಂದರೆ ಒಂದು ಸಲ ಈಗ ಕೊಡ್ತಾ ಇದ್ದೀನಿ ಅಂದರೆ ಪ್ರತಿ ವರ್ಷ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ನನಗಿದೆ. ಮುಂದಿನ ದಿನಗಳಲ್ಲಿ ಚನ್ನಗಿರಿ ತಾಲೂಕಿನಲ್ಲಿ ಬರುವ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಪುಸ್ತಕಗಳನ್ನು ನೀಡಬೇಕೆಂಬ ಆಸೆಯನ್ನ ಸನ್ನಿ ಹೊಂದಿದ್ದು, ಸನ್ನಿ ಅವರ ಈ ಸಮಾಜ ಸೇವೆಯನ್ನ ಕಂಡು ಶಿಕ್ಷಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಆಶ್ರಮ ಶಾಲೆಯಲ್ಲಿ ಸಾಕಷ್ಟು ಅನುದಾನಗಳಿದ್ದಾವೆ.
ಆದರೂ ಕೂಡ ಈ ಬಡ ವಿದ್ಯಾರ್ಥಿಗಳಿಗೆ ಅಂತೇಳಿ, ಏಕೆಂದರೆ ಇವತ್ತು ಎಲ್ಲ ಇರ್ತಕ್ಕಂಥ ರೆಸಿಡೆನ್ಷಿಯಲ್ ಸ್ಕೂಲು ಪ್ರೈವೇಟೈಸೇಷನ್ಗೆ ಹಾಕ್ತಾರೆ, ಎಷ್ಟು ಬೇಕಾದ್ರೂ ಫೀಸ್ ಫಂಡಲ್ಲಿ ಕಟ್ಟಿರ್ತಾರೆ. ಆದರೆ ಅಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಪುಸ್ತಕಗಳನ್ನು ಆ ಒಂದು ಯಾರೋ ಸಂಸ್ಥೆಯವರು ಒದಗಿಸ್ತಾರೆ. ಬಟ್ ನಮ್ಮ ಇಲಾಖೆಯಲ್ಲಿ ಏನಾಗಿದೆ ಅಂತಂದರೆ, ನನ್ನ ಇಲಾಖೆ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಸಮಯಕ್ಕೆ ನೋಟ್ ಪುಸ್ತಕಗಳಾಗಲಿ ಟೆಕ್ಸ್ಟ್ ಬುಕ್ಗಳಾಗಲಿ ವಿತರಣೆ ಆ ಸಾಧ್ಯತೆಗಳು ಸ್ವಲ್ಪ ವಿಳಂಬ ಆಗುತ್ತೆ. ಒಂದು. ಎರಡನೇದಾಗಿ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳು ಸಿಂಗಲ್ ಪೇರೆಂಟಾಗಿ ಬಂದಿರ್ತಾರೆ. ಅಂದರೆ ತಂದೆ ಇದ್ದರೆ ತಾಯಿ ಇರಲ್ಲ, ತಂದೆ ಇರಲ್ಲ. ಹಾಗಾಗಿಬಿಟ್ಟು ಅವ್ರು ಏನು ಮಾಡ್ತಾರೆ, ಅವರ ಒಂದು ವೈಯಕ್ತಿಕ ಜೀವನಗಳಿಗಾಗಿ ಕೆಲಸ ಕಾರ್ಯಗಳಿಗೆ ಹೋದಾಗ ಇಂಥ ಆಶ್ರಮ ಶಾಲೆಗಳನ್ನು ಬಯಸ್ತಾರೆ. ಅವ್ರ ಶಿಕ್ಷಣವನ್ನು ಉನ್ನತವಾಗಿ ಕೊಡಬೇಕಪ್ಪ ಅಂತಂದರೆ ಸಮರ್ಪಕವಾಗಿರ್ತಕ್ಕಂಥ ಪಠ್ಯ ಪುಸ್ತಕಗಳಾಗಿರ್ಬೋದು, ಲೇಖನ ಸಾಮಗ್ರಿಗಳಾಗಿರ್ಬೋದು, ಅವುಗಳನ್ನ ಒದಗಿಸುವಂಥ ಕೆಲಸವನ್ನು ಸರ್ಕಾರನೂ ಕೂಡ ಮಾಡ್ತಾಯಿದೆ. ಜೊತೆಯಲ್ಲಿ ಇಂಥ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯತಾ ಭಾವಿಸ್ತೇನೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ದೇವದೋಷಗಳನ್ನು ಇಟ್ಕೊಳ್ದೇ ಇಂಥ ಬಡ ಮಕ್ಕಳಿಗೆ ಒಂದು ನೋಟ್ ಪುಸ್ತಕವನ್ನು ವಿತರಣೆ ಮಾಡೋದ್ರಿಂದ ಅವರ ಕಲಿಕೆಗೆ ಒಂದಷ್ಟು ಸಹಕಾರ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆಯಾಗಿದೆ. ಒಟ್ಟಿನಲ್ಲಿ ಸ್ವಾರ್ಥವೇ ತುಂಬಿರುವ ಈ ಪ್ರಪಂಚದಲ್ಲಿ ಸನ್ನಿ ಅವರು ಮಾಡುತ್ತಿರುವ ಸಮಾಜಮುಖಿ ಕೆಲಸಗಳು ಎಲ್ಲರಲ್ಲೂ ಮೂಡಬೇಕಿದೆ. ಏನೇ ಆಗಲಿ ಸನ್ನಿ ಅವರ ಈ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸುತ್ತಿರೋದಂತೂ ಸತ್ಯ.